ಬಿಡಿಎ ತೆರವು ಕಾರ್ಯಾಚರಣೆ ವೇಳೆ ಗಲಾಟೆಯಾಗಿದ್ದು ಭೂಗಳ್ಳರ ಪರ ಬ್ಯಾಟಿಂಗ್ ಆಯುಕ್ತರ ಆದೇಶವನ್ನೇ ಪ್ರಶ್ನಿಸಿ ಬಿಡಿಎ ನೌಕರನಿಂದ ಅಧಿಕಾರಿಗೆ ಧಮಕಿ. ಬಿಡಿಎ ಸ್ವತ್ತು ಕಾಪಾಡಬೇಕಾದವನಿಂದ ಭೂಗಳ್ಳರ ಪರ ಬ್ಯಾಟಿಂಗ್ ನಡೆದಿದೆ. ತೆರವು ವೇಳೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆವಾಜ್ ಹಾಕಿದ್ದಾರೆ. ಬಿಡಿಎ ಇಂಜಿನಿಯರ್ ಅಶೋಕ್ ಜೊತೆಗೆ ಮಂಜುನಾಥ್ ಗಲಾಟೆ ಮಾಡಿಕೊಂಡಿದ್ದು ಭೂ ಒತ್ತುವರಿದಾರರಿಗೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷನ ಶ್ರೀರಕ್ಷೆ ನೋಡ್ತಾ ಇದ್ದೀನಿ. ಸರ್ಕಾರದ ಪರ ಇರಬೇಕು, ಆದ್ರೆ ಇಲ್ಲಿ ಭೂ ಒತ್ತುವರಿದಾರರ ಪರ ಅಧಿಕಾರಿಗೆ ಆವಾಜ್ ಹಾಕಿದ್ದಾರೆ. ಬೆಂಗಳೂರು ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಬಿಡಿಎ ಜಾಗ ಒತ್ತುವರಿಯಾಗಿತ್ತು. ಭೂ ಒತ್ತುವರಿ ಬೆನ್ನಲ್ಲೇ ತೆರವು ಮಾಡೋದಕ್ಕೆ ಬಂದಿದ್ದ ಬಿಡಿಎ ಟೀಮ್ ಈ ವೇಳೆ ಭೂಗಳ್ಳರ ಪರ ಅಧಿಕಾರಿಗಳ ಜೊತೆ ಅಧ್ಯಕ್ಷ ಗಲಾಟೆ ಮಾಡಿದ್ದಾರೆ. ಒತ್ತುವರಿ ತೆರವಿಗೆ ಅಧ್ಯಕ್ಷ ಮಂಜುನಾಥ್ ಅಡ್ಡಿಪಡಿಸಿದ್ದಾರೆ. ಶೋಕಾಸ್ ನೋಟಿಸ್ ನೀಡೋದಕ್ಕೆ ಬಿಡಿಎ ಆಯುಕ್ತ ಮಣಿವಣ್ಣನ್ ಸೂಚನೆ ಕೊಟ್ಟಿರ್ತಾರೆ. ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ದರ್ಪ ನೀವು ನೋಡ್ತಾ ಇದ್ದೀರಿ. ಬಿಡಿಎ ನೌಕರನಿಂದ ಅಧಿಕಾರಿಗೆ ಧಮಕಿ. ಬಿಡಿಎ ಸ್ವತ್ತು ಕಾಪಾಡಬೇಕಾದವನಿಂದ ಭೂಗಳ್ಳರ ಪರ ಬ್ಯಾಟಿಂಗ್ ನಡೆದಿದೆ. ತೆರವು ವೇಳೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆವಾಜ್ ಹಾಕಿದ್ದಾರೆ. ಬಿಡಿಎ ಇಂಜಿನಿಯರ್ ಅಶೋಕ್ ಜೊತೆಗೆ ಮಂಜುನಾಥ್ ಗಲಾಟೆ ಮಾಡಿಕೊಂಡಿದ್ದು ಭೂ ಒತ್ತುವರಿದಾರರಿಗೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷನ ಶ್ರೀರಕ್ಷೆ ನೋಡ್ತಾ ಇದ್ದೀನಿ. ಸರ್ಕಾರದ ಪರ ಇರಬೇಕು, ಆದ್ರೆ ಇಲ್ಲಿ ಭೂ ಒತ್ತುವರಿದಾರರ ಪರ ಅಧಿಕಾರಿಗೆ ಆವಾಜ್ ಹಾಕಿದ್ದಾರೆ. ಬೆಂಗಳೂರು ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಬಿಡಿಎ ಜಾಗ ಒತ್ತುವರಿಯಾಗಿತ್ತು. ಭೂ ಒತ್ತುವರಿ ಬೆನ್ನಲ್ಲೇ ತೆರವು ಮಾಡೋದಕ್ಕೆ ಬಂದಿದ್ದ ಬಿಡಿಎ ಟೀಮ್ ಈ ವೇಳೆ ಭೂಗಳ್ಳರ ಪರ ಅಧಿಕಾರಿಗಳ ಜೊತೆ ಅಧ್ಯಕ್ಷ ಗಲಾಟೆ ಮಾಡಿದ್ದಾರೆ. ಒತ್ತುವರಿ ತೆರವಿಗೆ ಅಧ್ಯಕ್ಷ ಮಂಜುನಾಥ್ ಅಡ್ಡಿಪಡಿಸಿದ್ದಾರೆ. ಶೋಕಾಸ್ ನೋಟಿಸ್ ನೀಡೋದಕ್ಕೆ ಬಿಡಿಎ ಆಯುಕ್ತ ಮಣಿವಣ್ಣನ್ ಸೂಚನೆ ಕೊಟ್ಟಿರ್ತಾರೆ. ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ದರ್ಪ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.